ಸ್ವಾತಂತ್ರ್ಯ ಸಂಗ್ರಾಮದ ಪ್ರೇರಣಾ ಮಂತ್ರ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ 150 ಕಡೆಗಳಲ್ಲಿ ಒಂದೇ ಮಾತರಂ ಗೀತೆಯನ್ನ ಹಾಡಿ ಸಂಭ್ರಮ ವ್ಯಕ್ತವಾಗಿದೆ. ಈ ಸಂಭ್ರಮದ ಪ್ರಯುಕ್ತ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯ ಮುಂದೆ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಮ್ಮುಖದಲ್ಲಿ ಸಾಮೂಹಿಕ ಒಂದೇ ಮಾತರಂ ಗೀತೆಯನ್ನ ಹಾಡಲಾಯಿತು. ಸಾಮೂಹಿಕ ಗೀತೆಯ ನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು, ಇಂದು ಒಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿವೆ. ಈ ಗೀತೆಯು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ವೀರ ಸೇನಾನಿಗಳು ಪರಕೀಯರ ವಿರುದ್ಧ ಹೋರಾಡುವಂತೆ ಮಾಡಿತು. ಭಾರತೀಯರು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಹುಟ್ಟುಹಾಕಿತ್ತು. ರಾಷ್ಟ್ರೀಯ ಭಾವನೆಯನ್ನ ಈ ಗೀತೆ ಜಾಗರೂಕತೆ ಮಾಡಿತ್ತು ಎಂದು ಹೇಳಿದರು. वंदे मातरम शुभ्र ज्योत्स्ना पुलकित यामिनी कुलकुसुमित द्रुमदल शोभिनी सुहासिनी सुमधुर भाषिणी ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಇದೊಂದು ಅತ್ಯಂತ ಸಂಭ್ರಮದ ದಿನ, ಅತ್ಯಂತ ಹೆಮ್ಮೆಯ ಕ್ಷಣ. ಅದೇ ರೀತಿ ಮತ್ತೊಮ್ಮೆ ನಮ್ಮೆಲ್ಲರ ರಾಷ್ಟ್ರೀಯ ಭಾವವನ್ನು ಜಾಗೃತಿಗೊಳಿಸುವಂಥ ಮತ್ತೊಂದು, ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬಿಸುವಂಥ ಒಂದು ಅಪರೂಪದ ಕ್ಷಣ ಇದು. 150 ವರ್ಷಗಳ ಹಿಂದೆ ಒಂದು ಗೀತೆ ಇಡೀ ದೇಶವನ್ನು ಒಟ್ಟುಗೂಡಿಸ್ಬೋದು, ಇಡೀ ದೇಶವನ್ನು ಪರಕೀಯರ ವಿರುದ್ಧ ಜೋಡಿಸಬಹುದು, ಮನಸ್ಸುಗಳನ್ನು ಜೋಡಿಸಬಹುದು, ಹೃದಯಗಳನ್ನು ಜೋಡಿಸಬಹುದು. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್-ಶೆಟ್ಟಿ, ವಿಧಾನ ಪರಿಷತ್ನ ಶಾಸಕರಾದ ಪ್ರತಾಪ್ ಸಿಂಹನಾಯಕ್, ಕಿಶೋರ್ ಕುಮಾರ್, ಒಂದೇ ಮಾತರಂ ಗೀತೆಯ ರಾಜ್ಯ ಸಂಚಾಲಕರಾದ ಶ್ಯಾಮಲಾ ಕುಂದರ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Friends Winner and Ply, Industrial Area, Baikampadi, Mangaluru.